ಆತ್ಮೀಯ ವೃಷಭ ರಾಶಿಯವರೇ, ಎದೆಯ ಮೇಲೆ ಕೈ ಇಟ್ಟು ಹೇಳಿ, ಕಳೆದ 3-4 ವರ್ಷದಿಂದ ಶನಿಯ ಪ್ರಭಾವದಿಂದ ಅಥವಾ ಗುರುಬಲದ ಕೊರತೆಯಿಂದ ನೀವು ಪಟ್ಟಪಾಡು ಯಾರಿಗಾದರೂ ಹೇಳಿಕೊಳ್ಳಲು ಸಾಧ್ಯವಿತ್ತಾ? ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ಕಾಸಿಲ್ಲ, ನಂಬಿದವರೇ ಕುತ್ತಿಗೆ ಕುಯ್ದರು. ಅನಾರೋಗ್ಯ, ಸಾಲಬಾಧೆ, ಒಂದ ನೀವು ಭೂಮಿ ತಾಯಿಯಷ್ಟೇ ಸಹನೆ ಇರುವವರು. ನಿಜ, ಆದರೆ ನಿಮಗೂ ಒಂದು ಮಿತಿ ಇದೆ ಅಲ್ವಾ? ಆದರೆ ಈಗ ಕಣ್ಣೀರು ಒರೆಸಿಕೊಳ್ಳಿ, 2026ರ ವರ್ಷವೂ ನಿಮ್ಮ ಪಾಲಿಗೆ ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ, ಅದು ನಿಮ್ಮ ಹಣೆಬರಹದ ಬದಲಾವಣೆ. ಗ್ರಹಗತಿಗಳ ಪ್ರಕಾರ 2026ರಲ್ಲಿ ನಿಮ್ಮ ಜೀವನದಲ್ಲಿ 12 ಪ್ರಮುಖ ಘಟನೆಗಳು ನಡೆಯುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ. ಈ 12 ಘಟನೆಗಳಲ್ಲಿ 10 ಘಟನೆಗಳು ನಿಮಗೆ ರಾಜಯೋಗ ತಂದರೆ, ಕೊನೆಯ ಆ 2 ಘಟನೆಗಳು ನಿಮ್ಮ ನಿದ್ದೆಗೆಡಿಸಬಹುದು. ಅದು ಏನು, ನಿಮ್ಮ ಭವಿಷ್ಯವನ್ನೇ ಬದಲಿಸಲಿರುವ ಆ 12 ಸತ್ಯಗಳೇನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವೃಷಭ ರಾಶಿಯವರು ಎಂದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿಯಂತೆ ಶಕ್ತಿವಂತರು ಮತ್ತು ನಿಷ್ಠಾವಂತರು. ನಿಮ್ಮ ಮನಸ್ಸಿನಲ್ಲಿರುವ ಇಷ್ಟಾರ್ಥಗಳು ಈಡೇರಬೇಕಿದ್ದರೆ, ನಿಮ್ಮ ಕಷ್ಟಗಳು ಕರಗಿ ಹೋಗಬೇಕಿದ್ದರೆ ಇಂದೇ ಸಂಕಲ್ಪ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಎಲ್ಲಾ ಕೆಲಸಗಳಲ್ಲಿ ಜಯ ಸಿಗಲಿ, ರಕ್ಷಿಸು ಆಂಜನೇಯ ಎಂದು ಬರೆದು ಜೈ ಭಜರಂಗಬಲಿ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ತಪ್ಪದೇ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ ಹನುಮಂತನ ಕೃಪೆ ಇದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಬನ್ನಿ, ತಡಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲನೆಯ ಮತ್ತು ಅತ್ಯಂತ ಪ್ರಮುಖ ಘಟನೆ ಎಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಾಗುವ ಸ್ಫೋಟಕ ಬದಲಾವಣೆ. ವೃಷಭ ರಾಶಿಯವರೇ, ಇಲ್ಲಿಯವರೆಗೂ ನೀವು ₹1 ಸಂಪಾದಿಸಲು 10 ರೂಪಾಯಿಯಷ್ಟು ಕಷ್ಟಪಟ್ಟಿದ್ದೀರಿ. ದುಡ್ಡು ಬರುತ್ತದೆ, ಆದರೆ ಕೈಯಲ್ಲಿ ನಿಲ್ಲಲ್ಲ ಎಂಬ ಕೊರಗು ನಿಮಗಿತ್ತು. ಆದರೆ 2026ರಲ್ಲಿ ಈ ಕಥೆ ಬದಲಾಗಲಿದೆ. ಇದಕ್ಕೆ ಮುಖ್ಯ ಕಾರಣ ಕರ್ಮದಾತ ಶನಿ. 2026ರ ಆರಂಭದಲ್ಲಿ ಶನಿಯು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶಿಸುತ್ತಾನೆ. ಮೀನ ರಾಶಿ ಎಂದರೆ ವೃಷಭ ರಾಶಿಯವರಿಗೆ 11ನೇ ಮನೆ, ಅಂದರೆ ಲಾಭ ಸ್ಥಾನ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯು ಲಾಭ ಸ್ಥಾನಕ್ಕೆ ಬಂದರೆ ಆ ವ್ಯಕ್ತಿಯನ್ನು ಕುಬೇರನನ್ನಾಗಿ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ. ಇದರ ಅರ್ಥ ಏನು ಗೊತ್ತಾ? ನೀವು ನಿರೀಕ್ಷೆಯೇ ಮಾಡದ ಮೂಲಗಳಿಂದ ಹಣ ಹರಿದು ಬರಲಿದೆ. ಅದು ನಿಮ್ಮ ಹಳೆಯ ಹೂಡಿಕೆಗಳಿರಬಹುದು, ಪೂರ್ವಜರ ಆಸ್ತಿ ಇರಬಹುದು, ಅಥವಾ ಲಾಟರಿ ರೂಪದಲ್ಲೇ ಇರಬಹುದು. ವಿಶೇಷವಾಗಿ ಯಾರು ಷೇರು ಮಾರುಕಟ್ಟೆ ಅಥವಾ ಟ್ರೇಡಿಂಗ್ನಲ್ಲಿ ಆಸಕ್ತಿ ಹೊಂದಿದ್ದೀರೋ ಅವರಿಗೆ ಈ ವರ್ಷ ಬಂಗಾರದ ಬೆಳೆ. ಇಲ್ಲಿಯವರೆಗೆ ಆದ ನಷ್ಟವೆಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಯೋಗವಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏರುವುದನ್ನು ಕಂಡು ನೀವೇ ಆಶ್ಚರ್ಯಪಡುತ್ತೀರಿ. ಇದು 2026ರಲ್ಲಿ ನಡೆಯುವ ಮೊದಲ ಸತ್ಯ. ಎರಡನೇ ಘಟನೆ ನಿಮ್ಮ ಮನಸ್ಸಿಗೆ ಅತಿದೊಡ್ಡ ನೆಮ್ಮದಿ ತರುವಂಥದ್ದು. ಅದೇ ಸಾಲಬಾಧೆಯ ನಿವಾರಣೆ. ರಾತ್ರಿ ಮಲಗಿದರೆ ಸಾಲದ ಚಿಂತೆ ನಿಮ್ಮನ್ನು ಕಾಡುತ್ತಿತ್ತಾ? ಬಡ್ಡಿ ಕಟ್ಟಿ ಅಸಲು ತೀರಿಸಲಾಗದೆ ಎಷ್ಟೋ ಬಾರಿ ಕಣ್ಣೀರು ಹಾಕಿದ್ದೀರಾ? ನನ್ನ ಸಾಲ ನನ್ನ ಜೀವ ಇರುವವರೆಗೂ ತೀರುವುದಿಲ್ಲವೇನೋ ಎಂದು ಅಂದುಕೊಂಡಿದ್ದೀರಾ? ಬರೆದಿಟ್ಟುಕೊಳ್ಳಿ, 2026 ನಿಮ್ಮ ಪಾಲಿಗೆ ಋಣಮುಕ್ತ ವರ್ಷವಾಗಲಿದೆ. ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದಾಗಿ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ. ಅದು ಹೇಗೆ ಬರುತ್ತೆ ಅಂತ ಯೋಚಿಸಬೇಡಿ. ಆದರೆ ಬಂದ ಹಣದಿಂದ ನೀವು ಮೊದಲು ಮಾಡುವ ಕೆಲಸವೇ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸುವುದು. ಸಾಲ ಕೊಟ್ಟವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಅವಮಾನ ಮಾಡಿದ್ದು, ಫೋನ್ ಮಾಡಿ ಕಿರುಕುಳ ನೀಡಿದ್ದು ಎಲ್ಲವೂ ಇನ್ನೂ ನೆನಪು ಮಾತ್ರ. ನೀವು ತಲೆ ಎತ್ತಿ ಎದೆಯುಬ್ಬಿಸಿ ಸಮಾಜದಲ್ಲಿ ತಿರುಗಾಡುವ ಸಮಯವಿದು. ಆದರೆ ಒಂದು ಎಚ್ಚರಿಕೆ, ಹಳೆಯ ಸಾಲ ತೀರುತ್ತದೆ ಎಂದು ಹೊಸ ಸಾಲ ಮಾಡಲು ಹೋಗಬೇಡಿ. ಈ ವರ್ಷ ಶನಿ ನಿಮಗೆ ಋಣಮುಕ್ತನಾಗಲು ಒಂದು ಅವಕಾಶ ಕೊಡುತ್ತಿದ್ದಾನೆ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಇದು ಖಂಡಿತವಾಗಿಯೂ ಜರುಗಲಿರುವ ಎರಡನೇ ಘಟನೆ. ಮೂರನೇ ಘಟನೆ ಉದ್ಯೋಗಕ್ಕೆ ಸಂಬಂಧಿಸಿದ್ದು. ಎಷ್ಟೋ ಜನ ವೃಷಭ ರಾಶಿಯ ಯುವಕ ಯುವತಿಯರು ಡಿಗ್ರಿ ಮುಗಿಸಿ ಸರ್ಟಿಫಿಕೇಟ್ ಹಿಡಿದುಕೊಂಡು ಕೆಲಸಕ್ಕಾಗಿ ಅಲೆಯುತ್ತಿದ್ದಾರೆ. ಇಂಟರ್ವ್ಯೂಗಳಲ್ಲಿ ಪಾಸಾದರೂ ಆಫರ್ ಲೆಟರ್ ಬರುತ್ತಿಲ್ಲ ಎಂಬ ನೋವಿದೆಯಾ? ಅಥವಾ ಈಗಿರುವ ಕೆಲಸದಲ್ಲಿ ಬಾಸ್ ಕಿರಿಕಿರಿ, ಸಹೋದ್ಯೋಗಿಗಳ ರಾಜಕೀಯದಿಂದ ಬೇಸತ್ತು ಹೋಗಿದ್ದೀರಾ? 2026ರ ಮಾರ್ಚ್ ತಿಂಗಳ ಒಳಗೆ ನಿಮ್ಮ ಕೆರಿಯರ್ ಗ್ರಾಫ್ ರಾಕೆಟ್ನಂತೆ ಮೇಲೆ ಏಳಲಿದೆ. ಇದು ನೀವು ನಂಬಲೇಬೇಕಾದ ಸತ್ಯ. ದಶಮ ಸ್ಥಾನದ ಅಧಿಪತಿ ಮತ್ತು ಲಾಭ ಸ್ಥಾನದ ಶನಿಯ ಕೃಪೆಯಿಂದ ನಿರುದ್ಯೋಗಿಗಳಿಗೆ ಅವರ ಅರ್ಹತೆಗೆ ತಕ್ಕಂತಹ, ಮನಸ್ಸಿಗೆ ಒಪ್ಪುವಂತಹ ಕೆಲಸ ಸಿಗಲಿದೆ. ವಿಶೇಷವಾಗಿ ಯಾರು ಸರ್ಕಾರಿ ಕೆಲಸಕ್ಕಾಗಿ ವರ್ಷಗಳಿಂದ ಓದುತ್ತಿದ್ದೀರೋ ಅವರಿಗೆ ಈ ವರ್ಷ ನೇಮಕಾತಿ ಆದೇಶ ಕೈ ಸೇರುವ ಪ್ರಬಲ ಯೋಗವಿದೆ. ಇನ್ನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಪ್ರಮೋಷನ್ ಜೊತೆಗೆ ನೀವು ನಿರೀಕ್ಷೆ ಮಾಡದಷ್ಟು ಸಂಬಳದ ಹೈಕ್ ಸಿಗಲಿದೆ. ನಿಮ್ಮ ಕೆಲಸವನ್ನು ಗುರುತಿಸುವವರು ಯಾರೂ ಇಲ್ಲ ಎಂದು ಕೊರಗುತ್ತಿದ್ದ ನಿಮಗೆ ಈ ವರ್ಷ ಮನ್ನಣೆ ಮತ್ತು ಗೌರವ ಎರಡೂ ಸಿಗಲಿದೆ. ಆಫೀಸ್ನಲ್ಲಿ ನಿಮ್ಮ ಮಾತು ಅಂತಿಮವಾಗಲಿದೆ. ನಾಲ್ಕನೇ ಘಟನೆ ಪ್ರತಿಯೊಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ಕನಸು. ಅದೇ ಸ್ವಂತ ಸೂರು, ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಕಿರಿಕಿರಿ ಸಹಿಸಿ ನಿಮಗೆ ಸಾಕಾಗಿದ್ಯಾ? ನನಗೊಂದು ಸಣ್ಣ ಗೂಡು ಯಾವಾಗ ಸಿಗುತ್ತೆ ದೇವರೇ ಎಂದು ಪ್ರಾರ್ಥಿಸುತ್ತಿದ್ದೀರಾ? 2026 ಅದಕ್ಕೆ ಉತ್ತರ ನೀಡಲಿದೆ. ನಿಮ್ಮ ಜಾತಕದ ಚತುರ್ಥ ಸ್ಥಾನ ಅಂದರೆ ಸುಖ ಸ್ಥಾನ ಮತ್ತು ಭೂಮಿ ಕಾರಕ ಕುಜಗ್ರಹದ ಅನುಗ್ರಹ ಈ ವರ್ಷ ನಿಮ್ಮ ಮೇಲಿದೆ. ಇದರ ಪರಿಣಾಮವಾಗಿ ನೀವು ಸ್ವಂತ ಮನೆ ಕಟ್ಟುವ ಅಥವಾ ಫ್ಲಾಟ್ ಖರೀದಿಸುವ ಯೋಗ ಕೂಡಿ ಬರಲಿದೆ. ಬಹಳ ವರ್ಷಗಳಿಂದ ಅರ್ಧಕ್ಕೆ ನಿಂತಿದ್ದ ಮನೆ ಕಾಮಗಾರಿ ಈ ವರ್ಷ ಪೂರ್ಣಗೊಳ್ಳಲಿದೆ. ಅಥವಾ ನೀವು ಸೈಟ್ ತೆಗೆದುಕೊಂಡು ಹಾಕಿದ್ದೀರಿ, ಆದರೆ ಮನೆ ಕಟ್ಟಲು ದುಡ್ಡು ಹೊಂದಾಣಿಕೆ ಆಗುತ್ತಿಲ್ಲ ಎಂದಿದ್ದರೆ ಈ ವರ್ಷ ಬ್ಯಾಂಕ್ ಲೋನ್ ಮಂಜೂರಾಗಿ ನಿಮ್ಮ ಕನಸಿನ ಮನೆ ನಿರ್ಮಾಣವಾಗುತ್ತದೆ. ಗೃಹ ಪ್ರವೇಶದ ಭಾಗ್ಯ 2026ರಲ್ಲಿ ವೃಷಭ ರಾಶಿಯವರಿಗೆ ಕಾದಿದೆ. ನಿಮ್ಮದೇ ಮನೆಯಲ್ಲಿ ನೀವು ನೆಮ್ಮದಿಯಿಂದ ನಿದ್ದೆ ಮಾಡುವ ದಿನಗಳು ದೂರವಿಲ್ಲ. ಐದನೇ ಘಟನೆ ನಿಮ್ಮ ಅಂತಸ್ತಿಗೆ ಸಂಬಂಧಿಸಿದ್ದು.
ಸಮಾಜ ನಿಮ್ಮನ್ನು ಅಳೆಯುವುದು ನೀವು ಎಂತಹ ಬಟ್ಟೆ ಹಾಕುತ್ತೀರಿ ಮತ್ತು ಎಂತಹ ವಾಹನದಲ್ಲಿ ಓಡಾಡುತ್ತೀರಿ ಎಂಬುದರ ಮೇಲೆ. ಇಲ್ಲಿಯವರೆಗೂ ಹಳೆಯ ಗಾಡಿಯನ್ನು ರಿಪೇರಿ ಮಾಡಿಸಿ ಸುಸ್ತಾಗಿದ್ದೀರಾ ಅಥವಾ ಬಸ್ಸು ಆಟೋಗಳಲ್ಲಿ ಓಡಾಡಿ ಸಾಕಾಗಿದ್ಯಾ? 2026ರಲ್ಲಿ ವಾಹನ ಯೋಗ ಪ್ರಬಲವಾಗಿದೆ. ನಿಮ್ಮ ಮನೆ ಮುಂದೆ ಹೊಸ ಕಾರು ಅಥವಾ ಬೈಕ್ ಬಂದು ನಿಲ್ಲಲಿದೆ. ಅದು ಕೇವಲ ವಾಹನವಲ್ಲ, ಅದು ನಿಮ್ಮ ಏಳಿಗೆಯ ಸಂಕೇತ. ವಿಶೇಷವಾಗಿ ಶುಕ್ರನು ವೃಷಭ ರಾಶಿಯ ಅಧಿಪತಿಯಾಗಿರುವುದರಿಂದ ಐಷಾರಾಮಿ ವಾಹನಗಳ ಕಡೆಗೆ ನಿಮ್ಮ ಒಲವು ಹೆಚ್ಚಿರುತ್ತದೆ. ಬಿಳಿ ಅಥವಾ ಸಿಲ್ವರ್ ಬಣ್ಣದ ವಾಹನ ನಿಮಗೆ ಅದೃಷ್ಟವನ್ನು ತರಲಿದೆ. ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಹೊಸ ಗಾಡಿಯನ್ನು ನೋಡಿ ಹೊಟ್ಟೆಕಿಚ್ಚು ಪಡುವಂತಹ ಘಟನೆ ಈ ವರ್ಷ ನಡೆಯುತ್ತೆ. ಇದು ನಿಮಗೆ ಸಮಾಜದಲ್ಲಿ ಒಂದು ಗೌರವದ ಸ್ಥಾನವನ್ನು ತಂದುಕೊಡುತ್ತದೆ. ಲಾಂಗ್ ಡ್ರೈವ್ ಹೋಗುವ, ಕುಟುಂಬದ ಜೊತೆ ಪ್ರವಾಸ ಹೋಗುವ ಅವಕಾಶಗಳು ಈ ವಾಹನದಿಂದ ಕೂಡಿ ಬರಲಿವೆ. 6ನೇ ಘಟನೆ ಅವಿವಾಹಿತರಿಗೆ ಸಿಹಿ ಸುದ್ದಿ. ವಯಸ್ಸು 30 ದಾಟಿದೆ, ಇನ್ನೂ ಮದುವೆಯಾಗಿಲ್ಲ, ನೋಡಿದ ಸಂಬಂಧಗಳೆಲ್ಲ ಮುರಿದು ಬೀಳುತ್ತಿವೆ ಎಂಬ ಚಿಂತೆ ಪೋಷಕರಿಗೆ ಮತ್ತು ನಿಮಗೆ ಇದೆಯಾ? 2026ರಲ್ಲಿ ಗುರುಬಲವು ಸಪ್ತಮ ಭಾವದ ಮೇಲೆ ಬೀರುವುದರಿಂದ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಇದು ಕೇವಲ ಮದುವೆಯಲ್ಲ, ನೀವು ಬಯಸಿದಂತಹ, ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಸಂಗಾತಿ ಸಿಗುವ ಯೋಗ. ವಿಶೇಷವಾಗಿ ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಸಿಗದೆ ಒದ್ದಾಡುತ್ತಿರುವವರಿಗೆ ಈ ವರ್ಷ ಜಯ ಸಿಗಲಿದೆ. ಮನೆಯವರ ಮನಸ್ಸು ಬದಲಾಗಿ ನಿಮ್ಮ ಪ್ರೀತಿಗೆ ಹಸಿರು ನಿಶಾನೆ ತೋರಿಸುತ್ತಾರೆ. ವರ್ಷದ ದ್ವಿತೀಯಾರ್ಧದಲ್ಲಿ, ಅಂದರೆ ಜೂನ್ ನಂತರ ಅದ್ದೂರಿ ವಿವಾಹ ನಡೆಯುವ ಸಾಧ್ಯತೆಗಳು 90%ದಷ್ಟಿದೆ. ಒಂಟಿತನ ದೂರವಾಗಿ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಲಿದೆ. ನಿಮ್ಮ ಸುಖ ದುಃಖ ಹಂಚಿಕೊಳ್ಳಲು ಒಬ್ಬ ಸಂಗಾತಿ ಬರುವ ಈ ಘಟನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ. 7ನೇ ಘಟನೆ ವಂಶೋದ್ಧಾರಕ್ಕೆ ಸಂಬಂಧಿಸಿದ್ದು. ಮದುವೆಯಾಗಿ ಎಷ್ಟೋ ವರ್ಷಗಳಾಗಿವೆ, ಎಲ್ಲರಿಗೂ ಮಕ್ಕಳಾಗಿವೆ, ನಮಗೆ ಮಾತ್ರ ಇಲ್ಲ ಎಂಬ ಕೊರಗು ದಂಪತಿಗಳಲ್ಲಿದ್ದರೆ 2026 ಅದಕ್ಕೆ ಅಂತ್ಯ ಹಾಡಲಿದೆ. ಪಂಚಮ ಸ್ಥಾನದಲ್ಲಿ ಗುರು ದೃಷ್ಟಿ ಮತ್ತು ಗ್ರಹಗಳ ಬೆಂಬಲದಿಂದಾಗಿ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವ ಯೋಗವಿದೆ. ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಈ ವರ್ಷ ಸಕಾರಾತ್ಮಕ ಫಲಿತಾಂಶ ಸಿಗಲಿದೆ. ನಿಮ್ಮ ಮನೆಯಲ್ಲಿ ಮಗುವಿನ ಅಳು ಕೇಳಿಸಲಿದೆ. ತೊಟ್ಟಿಲು ತೂಗುವ ಭಾಗ್ಯ ನಿಮಗೆ ಸಿಗಲಿದೆ. ಇನ್ನು ಈಗಾಗಲೇ ಮಕ್ಕಳಿರುವವರಿಗೆ ಈ ವರ್ಷ ಮಕ್ಕಳಿಂದ ತೀವ್ರ ಸಂತೋಷ ಕಾದಿದೆ. ನಿಮ್ಮ ಮಕ್ಕಳು ಓದಿನಲ್ಲಿ, ಕ್ರೀಡೆಯಲ್ಲಿ ಅಥವಾ ತಾವು ಆರಿಸಿಕೊಂಡ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಲಿದ್ದಾರೆ. ಅವರ ಸಾಧನೆ ಕಂಡು ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರುವುದು ಖಂಡಿತ. ಸಮಾಜದಲ್ಲಿ ಇಂಥವರ ತಂದೆ ತಾಯಿ ಎಂದು ಗುರುತಿಸಿಕೊಳ್ಳುವ ಹೆಮ್ಮೆ ನಿಮಗೆ ಸಿಗಲಿದೆ. 8ನೇ ಘಟನೆ ವ್ಯಾಪಾರಸ್ಥರಿಗೆ. ನೀವು ಸ್ವಂತ ಉದ್ಯಮ ಮಾಡುತ್ತಿದ್ದೀರಾ? ಕಿರಾಣಿ ಅಂಗಡಿಯಿಂದ ಹಿಡಿದು ಕಾರ್ಖಾನೆ ನಡೆಸುವವರವರೆಗೆ ವೃಷಭ ರಾಶಿಯ ವ್ಯಾಪಾರಿಗಳಿಗೆ 2026 ಒಂದು ಜಾಕ್ಪಾಟ್ ವರ್ಷ. ಶನಿಯು ಲಾಭ ಸ್ಥಾನದಲ್ಲಿರುವುದರಿಂದ ಬಿಸಿನೆಸ್ನಲ್ಲಿ ಟರ್ನ್ ಓವರ್ ಡಬಲ್ ಆಗಲಿದೆ. ನಿಮ್ಮ ಕಾಂಪಿಟೇಟರ್ಗಳು ಎಷ್ಟೇ ಅಡೆತಡೆ ಉಂಟು ಮಾಡಿದರೂ ಗ್ರಾಹಕರು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತಾರೆ. ಹೊಸ ಬ್ರಾಂಚ್ ತೆರೆಯಲು, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲು ಅಥವಾ ಪಾರ್ಟ್ನರ್ಶಿಪ್ ಬಿಸಿನೆಸ್ ಶುರು ಮಾಡಲು ಇದು ಸುವರ್ಣ ಕಾಲ. ವಿಶೇಷವಾಗಿ ಹೋಟೆಲ್ ಉದ್ಯಮ, ಟೆಕ್ಸ್ಟೈಲ್ಸ್, ಫ್ಯಾಷನ್ ಡಿಸೈನಿಂಗ್ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರಿಗೆ ಕಲ್ಪನೆಗೂ ಮೀರಿದ ಲಾಭ ಕಾದಿದೆ. ಪಾಲುದಾರರ ಜೊತೆಗಿನ ಮನಸ್ತಾಪಗಳು ದೂರವಾಗಿ ಬಿಸಿನೆಸ್ ಸುಗಮವಾಗಿ ಸಾಗಲಿದೆ. ಹೂಡಿಕೆ ಮಾಡಲು ಭಯಪಡಬೇಡಿ. 2026ರಲ್ಲಿ ಹಾಕುವ ಬಂಡವಾಳ ಮುಂದಿನ 5 ವರ್ಷಗಳವರೆಗೆ ನಿಮಗೆ ಲಾಭ ತಂದುಕೊಡಲಿದೆ. 9ನೇ ಘಟನೆ ವಿದ್ಯಾರ್ಥಿಗಳಿಗೆ ಮತ್ತು ವಿದೇಶದ ಕನಸು ಕಾಣುವವರಿಗೆ. ವೀಸಾ ಸಿಗದೆ ಪರದಾಡುತ್ತಿದ್ದೀರಾ ಅಥವಾ ವಿದೇಶದಲ್ಲಿ ಸೆಟಲ್ ಆಗಬೇಕು ಎಂಬ ಕನಸು ಕಾಣುತ್ತಿದ್ದೀರಾ? 2026ರಲ್ಲಿ ದೂರ ಪ್ರಯಾಣದ ಯೋಗ ಪ್ರಬಲವಾಗಿದೆ. ಕೆಲಸದ ನಿಮಿತ್ತ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ನೀವು ವಿದೇಶಕ್ಕೆ ಹಾರುವ ಘಟನೆ ನಡೆಯುತ್ತದೆ. ಪಾಸ್ಪೋರ್ಟ್ನಲ್ಲಿ ವೀಸಾ ಸ್ಟಾಂಪ್ ಬೀಳುವ ಸಮಯ ಬಂದಿದೆ. ಇನ್ನು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಮೆಡಿಕಲ್, ಇಂಜಿನಿಯರಿಂಗ್, CA ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುತ್ತಿರುವವರಿಗೆ ಗ್ರಹಗಳ ಸಂಪೂರ್ಣ ಬೆಂಬಲವಿದೆ. ನಿಮ್ಮ ಏಕಾಗ್ರತೆ ಹೆಚ್ಚಲಿದೆ. ಪರೀಕ್ಷೆಯಲ್ಲಿ ನೀವು ನಿರೀಕ್ಷೆಗಿಂತ ಹೆಚ್ಚು ಅಂಕ ಗಳಿಸಿ ರ್ಯಾಂಕ್ ಪಡೆಯುವಿರಿ. ತಂದೆ ತಾಯಿಯ ಕನಸನ್ನು ನನಸು ಮಾಡುವ ಶಕ್ತಿ ನಿಮಗೆ ಈ ವರ್ಷ ಸಿಗಲಿದೆ. ವಿದ್ಯಾರ್ಥಿಗಳು ಮೊಬೈಲ್ ವ್ಯಾಮೋಹ ಬಿಟ್ಟು ಓದಿನ ಕಡೆ ಗಮನ ಕೊಟ್ಟರೆ ಸರಸ್ವತಿ ನಿಮ್ಮ ನಾಲಿಗೆಯ ಮೇಲೆ ನರ್ತನ ಮಾಡುತ್ತಾಳೆ. 10ನೇ ಘಟನೆ ಸ್ವಲ್ಪ ಆತಂಕಕಾರಿಯಾಗಿದೆ. ಆರೋಗ್ಯವೇ ಭಾಗ್ಯ ಅಂತಾರೆ. ಆದರೆ 2026ರಲ್ಲಿ ವೃಷಭ ರಾಶಿಯವರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ದಟ್ಟವಾಗಿದೆ. ಇದನ್ನು ಹೆದರಿಸಲು ಹೇಳುತ್ತಿಲ್ಲ, ಎಚ್ಚರಿಸಲು ಹೇಳುತ್ತಿದ್ದೇನೆ. ಪ್ರಮುಖವಾಗಿ ಕುತ್ತಿಗೆ ನೋವು, ಥೈರಾಯ್ಡ್ ಸಮಸ್ಯೆ ಮತ್ತು ಉದರ ಸಂಬಂಧಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿಮ್ಮನ್ನು ಹೈರಾಣಾಗಿಸಬಹುದು. ಕೆಲಸದ ಒತ್ತಡದಲ್ಲಿ, ಹಣ ಸಂಪಾದಿಸುವ ಭರದಲ್ಲಿ ನೀವು ಊಟ ಮತ್ತು ನಿದ್ದೆಯನ್ನು ನಿರ್ಲಕ್ಷ್ಯ ಮಾಡುತ್ತೀರಿ. ಇದರ ಪರಿಣಾಮವಾಗಿ ವರ್ಷದ ಮಧ್ಯಭಾಗದಲ್ಲಿ ಆಸ್ಪತ್ರೆಗೆ ಅಲೆದಾಡುವ ಪರಿಸ್ಥಿತಿ ಬರಬಹುದು. ವಿಶೇಷವಾಗಿ ಸಕ್ಕರೆ ಕಾಯಿಲೆ ಇರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅಪಾಯಕ್ಕೆ ದಾರಿ ಮಾಡಿಕೊಡಬಹುದು. ಆದ್ದರಿಂದ ಹಿಂದೆ ಜಿಮ್, ಯೋಗ ಅಥವಾ ವಾಕಿಂಗ್ ಶುರು ಮಾಡಿ. ನಾಲಿಗೆ ಚಪಲಕ್ಕೆ ಬಿದ್ದು ಸಿಕ್ಕಿದ್ದನ್ನು ತಿನ್ನಬೇಡಿ. ಆರೋಗ್ಯದ ಮೇಲೆ ಮಾಡುವ ಖರ್ಚು ನಿಮ್ಮ ಉಳಿತಾಯವನ್ನು ಕರಗಿಸಬಹುದು. ಎಚ್ಚರ. 11ನೇ ಘಟನೆ ನಿಮ್ಮ ಸ್ವಭಾವಕ್ಕೆ ಸಂಬಂಧಿಸಿದ್ದು. ವೃಷಭ ರಾಶಿಯವರ ದೊಡ್ಡ ಶಕ್ತಿ ತಾಳ್ಮೆ, ಆದರೆ ದೊಡ್ಡ ದೌರ್ಬಲ್ಯ ಹಠ. 2026ರಲ್ಲಿ ನಿಮ್ಮ ಈ ಹಠಮಾರಿ ಸ್ವಭಾವದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಹೋಗುವ ಘಟನೆ ನಡೆಯಬಹುದು.
ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ನಾನು ಹಿಡಿದ ಮೊಲಕ್ಕೆ ಮೂರೇ ಕಾಲು ಅಂತ ವಾದ ಮಾಡಲು ಹೋಗಬೇಡಿ. ಸಮಯಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳದಿದ್ದರೆ ನಿಮ್ಮ ಅಹಂಕಾರದಿಂದಾಗಿ ಒಳ್ಳೆಯ ಸಂಬಂಧಗಳು ಮುರಿದು ಬೀಳಬಹುದು. ಸಂಗಾತಿಯ ಜೊತೆಗಿನ ಸಣ್ಣ ಜಗಳ ನಿಮ್ಮ ಹಠದಿಂದಾಗಿ ದೊಡ್ಡದಾಗಿ ಕೋರ್ಟ್ ಮೆಟ್ಟಿಲೇರುವ ಹಂತಕ್ಕೆ ಹೋಗಬಹುದು. ಅಥವಾ ಬಾಸ್ ಜೊತೆಗಿನ ಜಗಳದಿಂದ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ 2026ರಲ್ಲಿ ನೀವು ಕಲಿಯಬೇಕಾದ ದೊಡ್ಡ ಪಾಠ ಬಗ್ಗಿದವನು ಬಾಳಿಯಾನು. ಎಲ್ಲಿ ತಗ್ಗಿ ಬಗ್ಗಿ ನಡೆಯಬೇಕೋ ಅಲ್ಲಿ ನಡೆದರೆ ಮಾತ್ರ ನೀವು ಗೆಲ್ಲುತ್ತೀರಿ, ಇಲ್ಲದಿದ್ದರೆ ಸೋಲು ಖಚಿತ. 12ನೇ ಮತ್ತು ಕೊನೆಯ ಘಟನೆ, ಇದು ಅತ್ಯಂತ ನೋವಿನ ಸಂಗತಿ. 2026ರಲ್ಲಿ ನೀವು ಒಂದು ದೊಡ್ಡ ನಂಬಿಕೆ ದ್ರೋಹವನ್ನು ಎದುರಿಸಬೇಕಾಗುತ್ತದೆ. ಅದು ಯಾರು ಗೊತ್ತಾ? ನಿಮ್ಮ ಶತ್ರುಗಳಲ್ಲ. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ, ಯಾರಿಗೆ ಕಷ್ಟ ಕಾಲದಲ್ಲಿ ಹಣ ಕೊಟ್ಟು ಊಟ ಹಾಕಿ ಸಾಕಿದಿರೋ, ಅವರೇ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಘಟನೆ ನಡೆಯಲಿದೆ. ವಿಶೇಷವಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳ ಸುಮಾರಿಗೆ ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮ್ಮ ಸೀಕ್ರೆಟ್ಗಳನ್ನು ಜಗತ್ತಿಗೆ ಹೇಳಿ ನಿಮಗೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸುತ್ತಾರೆ. ಬಿಸಿನೆಸ್ ಪಾರ್ಟ್ನರ್ಗಳಿಂದ ಮೋಸ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ನನ್ನ ಕಳಕಳಿಯ ವಿನಂತಿ, 2026ರಲ್ಲಿ ನಿಮ್ಮ ರಹಸ್ಯಗಳನ್ನು ದೇವರನ್ನು ಬಿಟ್ಟರೆ ಬೇರೆ ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ. ಕಣ್ಣು ಮುಚ್ಚಿ ಸಹಿ ಹಾಕಬೇಡಿ. ಹಣಕಾಸಿನ ವಿಚಾರದಲ್ಲಿ ಯಾರನ್ನು ನಂಬಬೇಡಿ. ಈ ಎಚ್ಚರಿಕೆ ವಹಿಸಿದರೆ ಮಾತ್ರ ನೀವು ಬಚಾವಾಗುತ್ತೀರಿ. ಸ್ನೇಹಿತರೆ, ಕೇಳಿದ್ರಲ್ಲ 2026ರ 12 ಸತ್ಯಗಳನ್ನು. 10 ಒಳ್ಳೆಯ ಘಟನೆಗಳು ನಿಮಗೆ ರಾಜಯೋಗ ತಂದರೆ. ಆರೋಗ್ಯ ಮತ್ತು ನಂಬಿಕೆ ದ್ರೋಹದ ವಿಚಾರದಲ್ಲಿ ನೀವು ಎಚ್ಚರ ತಪ್ಪಿದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈ ಕಂಟಕಗಳಿಂದ ಪಾರಾಗಲು ಸರಳ ಪರಿಹಾರ ಇಲ್ಲಿದೆ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ಗೋಮಾತೆಗೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ತಿನ್ನಿಸಿ. ಇದು ವೃಷಭ ರಾಶಿಯವರ ಸರ್ವ ಸಂಕಷ್ಟಗಳನ್ನು ನಿವಾರಿಸುವ ರಾಮಬಾಣ. ಹಾಗೆಯೇ ಶನಿಯ ಆಶೀರ್ವಾದಕ್ಕಾಗಿ ಶನಿವಾರದಂದು ಎಳ್ಳನೇ ದೀಪ ಹಚ್ಚುವುದನ್ನು ಮರೆಯಬೇಡಿ. ನೆನಪಿಡಿ ಸ್ನೇಹಿತರೆ, ವೃಷಭ ರಾಶಿಯವರಾದ ನೀವು ಸೋಲನ್ನು ಗೆಲ್ಲಲು ಹುಟ್ಟಿದವರು. 2026 ನಿಮಗೆ ಪರೀಕ್ಷೆಗಳನ್ನು ನೀಡಬಹುದು, ಆದರೆ ಅಂತಿಮ ಜಯ ನಿಮ್ಮದೇ. ಧೈರ್ಯವಾಗಿ ಮುನ್ನುಗ್ಗಿ, ಯಶಸ್ಸು ನಿಮ್ಮ ಪಾದದಡಿ ಇರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹದೇ ಹೆಚ್ಚಿನ ಮಾಹಿತಿಗಾಗಿ ರಾಶಿ ಮಾಸ್ಟರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಅರ್ಪಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.